ಸುಮಾರು 1,22,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಆದ್ರೂ ಜಮಾ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇದುವರೆಗೂ ಕೂಡ 16ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ರಿ ಅಲ್ವಾ. ಸೊ ಇಂದು ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು. ಸೊ ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಮೊದಲನೇ ಹಂತದಲ್ಲಿ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗಲಿದೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಎಲ್ಲನೂ ಕೂಡ ಒಂದೊಂದಾಗಿ ಪಾಯಿಂಟ್ ಪಿನ್ ಟು ಪಿನ್ ಮಾಹಿತಿನ ತಿಳಿತಾ ಹೋಗೋಣ. ಸುಮಾರು 2,400 ಕೋಟಿ ಹಣ ಆದ್ರೂ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿರುವಂತದ್ದು. ಸೊ ಅಲ್ಲಿಂದ ಎಲ್ಲರ ಖಾತೆಗೆ ಜಮಾ ಆಗ್ಲಿಕ್ಕೆ ಇನ್ನೊಂದು ಕ್ಷಣಗಣನೆ ಮಾತ್ರ. ಸೊ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗತ್ತೆ. ಸೊ ಹಾಗಾದ್ರೆ ಏನಿದೆ ಪ್ರೊಸೆಸಿಂಗು, ಯಾವ ರೀತಿಯಾಗಿ ಯಾವ ಜಿಲ್ಲೆಗಳಿಗೆ ಎಲ್ಲಿ ಎಷ್ಟು ಗಂಟೆಗೆ ಜಮಾ ಆಗತ್ತೆ ಪ್ರತಿಯೊಂದನ್ನ ಕ್ಲಿಯರ್ ಆಗಿ ತಿಳಿತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ವೇಟ್ ಮಾಡಿ ಮಾಡಿ ಸಾಕಾಗಿದೆ. ಯಾಕಂದ್ರೆ ಈಗಾಗಲೇ ಜಮಾ ಆಗಿ ಕ್ಲಿಯರ್ ಆಗ್ಬೇಕಾಗಿರುವಂತಹ ಕ್ಷಣದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಅಥವಾ ಡಿಸೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು. ಹೋಗ್ಲಿ, ನಮಗೆ ಜನವರಿ ಮೊದಲನೇ ವಾರದಲ್ಲಿನೇ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರಲ್ವಾ, ಆದ್ರೂ ಸಹಿತ ಬಿಡುಗಡೆ ಮಾಡಿಲ್ಲ. ಇನ್ನು ಯಾಕೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಮಹಿಳೆಯರ ಕ್ವಶನ್ಸ್ ಗಳು ನಮಗೆ ಕಮೆಂಟ್ ಅಲ್ಲಿ ಕೇಳಿ ಬರ್ತಾ ಇದ್ವು. ಅದೇ ರೀತಿಯಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಜನವರಿ 1ನೇ ತಾರೀಕು ಹಿಡ್ಕೊಂಡು ಈ ಕಡೆ ಬಿಡುಗಡೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ರು. ಆದ್ರೆ ಆ ಒಂದು ಡಿಲೇ ಆಯ್ತು. ಸೊ ಆ ಒಂದು ಕ್ಷಣಗಣದಲ್ಲಿ ಒಂದು ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಯದಾಗಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡಲಿದ್ದಾರೆ. ಸೊ ಈ ಒಂದು ದಿನದಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಯಾವ ಜಿಲ್ಲೆಗಳು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನೋಡಿ, ಪ್ರತಿಯೊಬ್ಬರು ಕೂಡ ಹಿಂದೆ ಜಮಾ ಆಗೋದಿಲ್ಲ. ಎಲ್ಲರಿಗೂ ಕೂಡ ಈಗ 1,22,00,000 ಫಲಾನುಭವಿಗಳಿದ್ರಿ. ಸೊ ಅವೆಲ್ಲರಿಗೂ ಕೂಡ ಇವತ್ತೇ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಕೊಂಡ್ ಬಿಡ್ತೀರಿ ಸಂಕ್ರಾಂತಿ ಹಬ್ಬದಂದು ಬಿಡುಗಡೆ ಆದ್ರೆ ಇವತ್ತೇ ನಮ್ಮೆಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಆಗುದಿಲ್ಲ. ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಇಂದು ಜಮಾ ಆಗತ್ತೆ. ಅದನ್ನ ಮುಂದೆ ಹೇಳ್ತೀನಿ ಯಾವ ಜಿಲ್ಲೆಗಳಿಗೆ ಅನ್ನುವಂಥದ್ದನ್ನ. ಅದೇ ರೀತಿಯಾಗಿ ಇವತ್ತು ಅವರಿಗೆ ಜಮಾ ಆದ್ರೆ ನಾಳೆ ಕೆಲವೊಂದಿಷ್ಟು ಜನರಿಗೆ ಮತ್ತೆ ಕೆಲವೊಂದಿಷ್ಟು ಜನರಿಗೆ ಈ ರೀತಿ ಹಂತ ಹಂತವಾಗಿ ಒಂದು 15 ದಿನ ಆದ್ರೂ ಟೈಮ್ ತಗೊಳತ್ತೆ. ಸೊ ಅಷ್ಟ್ರೊಳಗೂ ಕೂಡ ನೀವು ಹಣ ಬರತ್ತೆ ಅಂತ ಹೇಳ್ಬಿಟ್ಟು ಕಾಯ್ಲೇಬೇಕಾಗತ್ತೆ. ಅಷ್ಟ್ರೊಳಗೆ ಹಣ ಜಮಾ ಆಗ್ಲಿಲ್ಲಪ್ಪ ಅಂದ್ರೆ ನೀವು ಪ್ರೊಸೆಸಿಂಗ್ ಮಾಡ್ಕೊಳ್ಬಹುದು. ಇಲ್ಲಪ್ಪ ನೀವು ಎಲಿಜಿಬಲ್ ಇದ್ದೀರಾ ಅನ್ನುವಂಥದ್ದನ್ನ ನೋಡ್ಕೊಂಡು ಸೊ ನೀವು ಹಣವನ್ನ ಜಮಾ ಮಾಡ್ಕೊಳ್ಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಮಾಡಿ ಹಣವನ್ನ ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತೇ ಬಿಡುಗಡೆ ಜಮಾ ಆಗ್ಬೇಕಾಗಿತ್ತು ಪ್ರತಿಯೊಬ್ಬರಿಗೂ ಕೂಡ ಅಂತ ಆ ರೀತಿ ಅನ್ಕೊಂಡಿದ್ದೆ. ಆದ್ರೆ ಆ ರೀತಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಾಂತ್ರಿಕ ದೋಷ ಆಗತ್ತೆ. ಸೊ ಅದಕ್ಕೋಸ್ಕರ ನಾವು ಹಂತ ಹಂತವಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಂದಾದ್ರೆ ನಾಳೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ನಾಡದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ರೀತಿ ಹಂತ ಹಂತವಾಗಿ ಹಣವನ್ನ ಜಮಾ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಅದನ್ನೆಲ್ಲನೂ ಕೂಡ ನೀವು ಸಹಕರಿಸಬೇಕಾಗತ್ತೆ. ಪ್ರತಿಯೊಂದು ನಿಮಗೆ ಹಿಂದೆ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಿಮಗೆ ಹೇಳಿಕೆಯನ್ನ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ. ಸೊ ಹಾಗಾದ್ರೆ ವೀಕ್ಷಕರೇ, ಹೌದು ನಿಜ, ಯಾವ ಒಂದು ಕಂತಿನ ಹಣ ಕೂಡ ನಿಮಗೆ ಅತಿ ಸ್ಪೀಡ್ ಆಗಿ ಒಂದೇ ದಿನದಲ್ಲಿ ಜಮಾ ಆಗಿರುವಂತದ್ದು ಈ ಒಂದು 16ನೇ ಕಂತಿನವರೆಗೂ ಕೂಡ ಹಿಸ್ಟ್ರಿ ಒಳಗೆ ಇಲ್ಲ. ಸೊ ಹಾಗಾದ್ರೆ ಈ ಒಂದು 16ನೇ ಕಂತಿನ ಹಣ ಆದ್ರೂ ಜಮಾ ಆಗತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ರೀತಿ ಆಗೋದಿಲ್ಲ. ಯಾಕಂದ್ರೆ ತಾಂತ್ರಿಕ ದೋಷ ಆಗತ್ತೆ. ಅದನ್ನ ಬಗೆಹರಿಸಲಿಕ್ಕೆ ಈ ಗವರ್ನರ್ ಇರ್ತಾರೆ. ಆದ್ರೆ ನಿಮಗೆ ಒಟ್ಟಿಗೆ ಒಂದೇ ದಿನದಲ್ಲಿ ಜಮಾ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಆ ರೀತಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಎಷ್ಟೋ ದಿನಗಳ ಮುಂಚೆನೆ ಕೊಟ್ಟಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನೀವು ಪ್ರತಿಯೊಬ್ಬರು ಏನ್ ಅನ್ಕೊಂಡ್ ಬಿಟ್ಟಿರ್ತೀರಿ ಒಂದೇ ದಿನದಲ್ಲಿ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಆಗೋಲಿಕ್ಕೆ ಸಾಧ್ಯ ಇಲ್ಲ. ಈಗ ಈ ಒಂದು 16ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ದಾವಣಗೆರೆ ಜಿಲ್ಲೆಗಳಿಗೂ ಕೂಡ ಬರ್ತಾ ಇರುವಂತದ್ದು. ಸೊ ಅದೇ ರೀತಿಯಾಗಿ ಉಡುಪಿ ಯಾರಿದ್ದೀರ ನೋಡಿ, ಉಡುಪಿ ಜಿಲ್ಲೆದವರೆಗೂ ಕೂಡ ಬರ್ತಾ ಇದೆ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆದವರು ಕೂಡ ಬರ್ತಾ ಇದ್ರಿ. ಒಂದು ಚಾಮರಾಜನಗರ ಜಿಲ್ಲೆದವರೆಗೂ ಕೂಡ ಹಣ ಜಮಾ ಆಗ್ತಾ ಇದೆ. ರಾಯಚೂರು ಜಿಲ್ಲೆದವರೆಗೂ ಕೂಡ ಹಣ ಜಮಾ ಆಗ್ತಾ ಇದೆ. ವಿಜಯನಗರ ಜಿಲ್ಲೆದವರೆಗೂ ಕೂಡ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆದವರೆಗೂ ಕೂಡ ಹಣ ಜಮಾ ಆಗ್ತಕ್ಕಂಥದ್ದು. ಸೊ ಇವತ್ತು ಅದೇ ರೀತಿಯಾಗಿ ಈ ಒಂದು ಜಿಲ್ಲೆದವರು ಯಾರು ವಿಡಿಯೋ ಅನ್ನು ನೋಡ್ತಾ ಇದ್ರಿ, ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಜಿಲ್ಲೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಾಗಿ ನಿಮಗೆ ಹಣ ಜಮಾ ಆಗಿದ್ದೆ ಆದ್ರೆ ನಿಮಗೆ ಖಂಡಿತವಾಗ್ಲೂ ಹಣ ಜಮಾ ಆಗುವಂತಹ ಸಾಧ್ಯತೆ ಇವತ್ತೇ ಇದೆ. ಒಂದು ವೇಳೆ ಜಮಾ ಮಾಡ್ಲಿಲ್ಲಪ್ಪ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಅವ್ರು ಕೊಟ್ಟಿರುವಂತಹ ಅಪ್ಡೇಟ್ ಅನ್ನ ನಾವು ನಿಮಗೆ ತಿಳಿಸ್ಬೇಕಾಗಿರತ್ತೆ. ಇವತ್ತು ಜಮಾ ಮಾಡ್ತೀವಿ ಅಂತ ಹೇಳಿದ್ರು, ಇಷ್ಟೊಂದು ಜಿಲ್ಲೆಗಳಿಗೆ ಇಷ್ಟೊಂದು ಹಂತವಾಗಿ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ನಾವು ನಿಮಗೆ ತಿಳಿಸ್ಕೊಟ್ವಿ. ಆದ್ರೆ ಜಮಾ ಮಾಡ್ಲಿಲ್ಲಪ್ಪ ಅಂದ್ರೆ ನೀವು
ನಮ್ಮ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತೀರಿ, ಅದು ಅವಾಗ ಉಪಯೋಗ ಆಗೋದಿಲ್ಲ, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ರಾಜಕಾರಣಿಗಳ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ತಾವೇ ಹಣವನ್ನ ಹಾಕ್ತಾರೆ. ಸೊ ಇದು ನೀವು ಸರಿಯಾದವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಸೊ ನಾವು ಇನ್ಫಾರ್ಮೇಶನ್ ಕೊಡೋರು ಅಷ್ಟೇ ಆಗಿರುತ್ತೆ. ಸೊ ಅವರು ಒಂದು ವೇಳೆ ಜಮಾ ಮಾಡಿದ್ರೆ ಮುಗಿದೋಯ್ತು, ಜಮಾ ಆಗಿರತ್ತೆ, ಅದಕ್ಕೇನು ಟೆನ್ಷನ್ ಇಲ್ಲ. ಆದ್ರೆ ಜಮಾ ಒಂದು ವೇಳೆ ಏನಾದರೂ ಮಾಡಲಿಲ್ಲಪ್ಪ ಅಂದ್ರೆ ನೀವು ರಾಜಕಾರಣಿಗಳ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಬಹುದು. ಯಾಕಂದ್ರೆ ನಾವು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಇನ್ಫಾರ್ಮೇಶನ್ ಕೊಡೋದು ಅಷ್ಟೇ ನಮ್ಮ ಕೆಲಸ ಆಗಿರತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನಿಮ್ಮ ಮುಂದೆ ಇಡತಕ್ಕಂತಹ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಈಗ ಸದ್ಯದಲ್ಲಿ ಇಷ್ಟಂತೂ ಅಪ್ಡೇಟ್ ಸಿಕ್ಕಿತ್ತು, ನಾವು ಆ ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಕ್ವಶನ್ಸ್ ಕ್ವೈರೀಸ್ಗಳು ಕೇಳೋದಿದ್ರು ಸಹಿತ, ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆನೂ ಕೂಡ ಅಪ್ಡೇಟ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು, ಅಲ್ಲಿಂದ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ಆದ್ರೆ ನನಗೆ ಫಾಲೋ ಮಾಡಿರಬೇಕು. ನಮ್ಮ ಇನ್ಸ್ಟಾಗ್ರಾಮ್ ಬಯೋದಲ್ಲಿರುವಂತಹ ಒಂದು ಗ್ರೂಪ್ಗೆ ನೀವು ಜಾಯಿನ್ ಆಗಿರಬೇಕು. ಅಲ್ಲಿ ಜಾಯಿನ್ ಆದ್ರೆ ಮಾತ್ರ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಒಬ್ಬರಾಗಿರ್ತೀರಿ. ಸೊ ಮೆಸೇಜ್ಗೆ ಖಂಡಿತವಾಗ್ಲೂ ರಿಪ್ಲೈ ಬಂದೇ ಬರುತ್ತೆ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಮತ್ತೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟಿಕೆ ಫ್ರೆಂಡ್ಸ್.